ಅಖಾಡ ಬಿಗ್ ಫ್ಯಾಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನನಗೆ ಸಂಕೇತ್ ಸರ್ ಕೇಳಿಬಿಟ್ಟು ನಾನು ಮತ್ತೆ ಲೋಕೇಶ್ವರ್ ಸರ್ ಬರ್ತೀನಿ ಒಂದು ವಿಚಾರದಲ್ಲಿ. ಸರ್, ಇನ್ನೊಂದು ಅಬ್ಸರ್ವೇಷನ್ ಇದೆಯಲ್ಲ ಇಲ್ಲಿ, ಈ ಜೈಲಲ್ಲಿ 5 ಸ್ಟಾರ್ ಉಪಚಾರ ಕೊಟ್ಟಿರ್ತಕ್ಕಂಥ ವಿಚಾರ, ಕಠಿಣ ಕ್ರಮಗಳಾಗ್ತವೆ, ಇಂಥ ವಿಚಾರ ಕೇಳಿಬಂದ ದಿನಾನೇ ಜೈಲು ಅಧಿಕಾರಿನೇ ಅಮಾನತು ಮಾಡಿಬಿಡ್ತೀವಿ ಅಂತ ಒಂದು ವಿಚಾರ ಪ್ರಸ್ತಾಪ ಆಗಿದೆ. ಇಲ್ಲಿ ಜೈಲು ಅಧಿಕಾರಿ ಜೊತೆಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳ ಮೇಲೂ ಕೂಡ ಕ್ರಮ ಆಗುತ್ತೆ ಅನ್ನೋದು. ದೇಶದ ಕಾರಾಗೃಹ ವ್ಯವಸ್ಥೆ ಇದರಲ್ಲಿ ಹಣ ಇದ್ದವನಿಗೊಂಥರ, ಸ್ಟಾರ್ಗೊಂಥರ, ಸ್ಟಾರ್ ಇಲ್ದಿರೋನಿಗೊಂಥರ, ಈ ಥರ ಮಾಡಬಾರದು. ಆ ಒಂದು ವಿಚಾರ ಕೂಡ ದರ್ಶನ್ ಕೇಸನ್ನು ಮುಂದೆ ಇಟ್ಕೊಂಡೇ ಸುಪ್ರೀಂ ಕೋರ್ಟ್ ಹೇಳಿದ್ಯಾ ಅಂತ. ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿರೋದು ಇದು ಬರೀ ದರ್ಶನ್ ಕೇಸಿಗೆ ಅಂತಲ್ಲ, ಕರೆಕ್ಟ್. ಜೈಲು ವ್ಯವಸ್ಥೆ ಅಥವಾ ನಮ್ಮ ನಾಗರಿಕ ವ್ಯವಸ್ಥೆಯಲ್ಲಿ ಒಬ್ಬರಿಗೆ ಬೇರೆ ಇನ್ನೊಬ್ಬರಿಗೆ ಬೇರೆ, ಅಥವಾ VIP ಟ್ರೀಟ್ಮೆಂಟ್ ಅಂತ ಏನಿದೆ ಜೈಲಿನಲ್ಲಿ, ಅಥವಾ ಇನ್ಫ್ಲೂಯೆನ್ಷಿಯಲ್ ಪೀಪಲ್ಗೆ ಯಾವ್ಯಾವ ರೀತಿ ಜೈಲು ಅಧಿಕಾರಿಗಳಾಗ್ಲಿ ಅಥವಾ ಅಡ್ಮಿನಿಸ್ಟ್ರೇಟಿವ್ ಮಷಿನರಿ ಯಾವ ರೀತಿ ವರ್ಕ್ ಮಾಡ್ತದೆ ಅಥವಾ ಯಾವ ರೀತಿ ಅವರು ಪೂರಕವಾಗಿ ನಡೆದುಕೊಳ್ತದೆ ಅಂತ ಎಲ್ಲಾ ವಿಚಾರಗಳನ್ನ ಗಮನಿಸಿ ಇದೊಂದು ತೀರ್ಪು ನೀಡಿದೆ. ಇದು ಬರೀ ದರ್ಶನ್ ಅಂತಲ್ಲ, ಇದು ಸಾಮಾಜಿಕ ಪಿಡುಗು ಅನ್ನೋ ರೀತಿ ಅದ್ರ ಬಗ್ಗೆ ತೀರ್ಮಾನ ಮಾಡಿದೆ, ವಿಶ್ಲೇಷಿಸಿದೆ ಅಂತ ನನ್ನ ಅಭಿಪ್ರಾಯ. ಇದು ಸಾಕಷ್ಟು ನಡೀತಾ ಇದೆ. ಒಂದೇ ಕೇಸಲ್ಲಿ ಹಿಂದೊಮ್ಮೆ ಕೂಡ ಜಯಲಲಿತಾ ತಮಿಳುನಾಡಿನ ಮುಖ್ಯಮಂತ್ರಿ ಅವರಾಗಿದ್ದಾಗ ಅಥವಾ ಅವರು ಇಲ್ಲಿ ಜೈಲಿನಲ್ಲಿ ಇದ್ದಾಗ, ಅಥವಾ ಅವ್ರ ನಂತರದ ದಿನಗಳಲ್ಲಿ ಶಶಿಕಲಾ ಅವರು ಕೂಡ ಜೈಲಿನಲ್ಲಿ ಇದ್ದಾಗ ಅವ್ರು ಯಾವ ರೀತಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಟೀಕೆಗೆ ಗುರಿಯಾಗಿತ್ತು. ತೆಲುಗಿ ಪ್ರಕರಣದಲ್ಲೂ ಆಗಿತ್ತಲ್ಲ ಸರ್, ತೆಲುಗಿ ಪ್ರಕರಣದಲ್ಲೂ ಈ ಪ್ರಕರಣದಲ್ಲೂ ಕೂಡ ಜೈಲಿನಲ್ಲಿ ಯಾವ್ಯಾವ ತರ ವ್ಯವಸ್ಥೆ ಕೊಡಲಾಗಿತ್ತು, ಕಲ್ಪಿಸಲಾಗಿತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಧ್ಯಮದಲ್ಲೂ ಕೂಡ ಪ್ರಕಟ ಆಗಿತ್ತು. ಹಾಗಾಗಿ ನಾನು ಹೇಳೋದಂದ್ರೆ ಈ ಒಂದು ಪ್ರಕರಣ ಅಂತಲ್ಲ, ಜೈಲು ಯಾವ ಮಟ್ಟಕ್ಕೆ ಹೋಗಿದೆ ಅಥವಾ ಅಡ್ಮಿನಿಸ್ಟ್ರೇಟಿವ್ ಮೆಷಿನರಿ ಮೇಲೆ ಯಾವ್ಯಾವ ರೀತಿ ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ತಾರೆ, ಅಥವಾ ಇದು ಜೈಲಿನಲ್ಲಿ ಹೋದ್ರೂ ಕೂಡ 5 ಸ್ಟಾರ್ ಟ್ರೀಟ್ಮೆಂಟ್ ಅನ್ನು ಪಡೆದುಕೊಳ್ಳುವಲ್ಲಿ ಯಾವ ರೀತಿ ಅವರು ಯಶಸ್ವಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಇದೊಂದು ಸಾಮಾಜಿಕ ಪಿಡುಗಿನ ಆಗಿರೋದ್ರಿಂದ ಅದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಈ ರೀತಿ ಒಂದು ನಿರ್ದೇಶನ ನೀಡಿದೆ ಅಂತ ನನ್ನ ಅಭಿಪ್ರಾಯ. ಫೈನ್. ಲೋಕೇಶ್ವರ್ ಸರ್, ಈಗ ಯೂಶ್ವಲಿ ಸ್ಟೇಷನ್ಗಾಗಲಿ ಕಾರಾಗೃಹ ವ್ಯವಸ್ಥೆಯಲ್ಲಾಗಲಿ ಈ ಥರದ್ದೊಂದು ಇರುತ್ತೆ. ಸ್ಟಾರ್ ಬಂದುಬಿಟ್ರೆ ಸಹಜವಾಗಿ ಮಾಧ್ಯಮ ಕ್ಯಾಮರಾಗಳು ಫೋಕಸ್ ಮಾಡ್ತವೆ. ಒಬ್ಬ ಹೀರೋ ಅಂದರೆ ಅಭಿಮಾನದ ಆಧಾರದ ಮೇರೆಗೆ ಅವನು ಅನುಕರಣೆ ಮಾಡುವಂಥ ಪ್ರಕ್ರಿಯೆ, ಯಾರೇ ಆಗಲಿ, ಹೀರೋ ಆಗಲಿ, ಅವ್ನು ಹೇರ್ ಸ್ಟೈಲ್ ಅನುಕರಣೆ ಮಾಡ್ತಾರೆ, ಅವನು ಹಾಕೋ ಟಿ ಶರ್ಟ್ ಅನುಕರಣೆ ಮಾಡ್ತಾರೆ, ಸ್ಟೈಲು, ಪ್ಯಾಂಟ್ ಎಲ್ಲವನ್ನು ಅನುಕರಣೆ ಮಾಡಿದಾಗ ಪ್ರಭಾವಶಾಲಿ ಫೀಲ್ಡಲ್ಲಿ ಆಗಿರ್ತಕ್ಕಂಥ ವ್ಯಕ್ತಿ. ಸಿನಿಮಾ ಅಂದರೆ ಬಹಳ ಪ್ರಭಾವಶಾಲಿ ಮಾಧ್ಯಮ. ಆ ಕಾರಣದಿಂದ ಆ ಥರ ಒಂದು ಫಾಲೋಯಿಂಗ್ ಇದ್ದೇ ಇರುತ್ತೆ, ನಾವು ಕೂಡ ಅವ್ರನ್ನ ಫಾಲೋ ಮಾಡ್ತಾ ಇರ್ತೀವಿ. ಏನು ವಿಚಾರ ಏನಾದರೂ ಇರಲಿ, ಆದರೆ ಇಂಥ ವಿಚಾರಗಳಲ್ಲಿ ಈ ಸ್ಟೇಷನ್ಗಳಲ್ಲಾಗಲಿ ಕಾರಾಗೃಹಗಳಲ್ಲಾಗಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಯಾಕೆ? ಕೆಲವರು ಕೇಳಿದಾಗ ಹೇಳ್ತಾರೆ, ಅಲ್ಲಿ ಬರೋದೇ ಪುಂಡು ಪೋಖ್ರಿಗಳು, ಯಾರೋ ಒಬ್ಬ ಸಿಗರೇಟ್ ಕೇಳ್ತಾನೆ, ಯಾರೋ ಒಬ್ಬ ಡ್ರಿಂಕ್ಸ್ ಕೇಳ್ತಾನೆ, ಇನ್ಯಾರೋ ಮೊಬೈಲ್ ಕೇಳ್ತಾನೆ, ಅವ್ರು ಕೊಡದೇ ಇದ್ದರೆ ರಣಾಂಗಣ ಆಗಿಬಿಡುತ್ತೆ. ಕಾರಾಗೃಹಗಳ ಕೆಪಾಸಿಟಿ 100 ಜನ ಕೆಪಾಸಿಟಿ ಇದ್ದರೆ 350 ಜನ ಅದರಲ್ಲಿರ್ತಾರೆ, ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಸಿಬ್ಬಂದಿ ಕೆಲವರು ಇರ್ತಾರೆ, ಹೊಡೆದು ಬಿಡ್ತಾರೆ, ಚೀರಾಡ್ಬಿಡ್ತಾರೆ, ಗಲಭೆಗಳಾಗ್ಬಿಡ್ತವೆ. ಏನೋ ಸಿಗರೇಟ್ ಬೇಕೇನೋ ತೊಗೊಳಪ್ಪ, ಆರಾಮಾಗಿರಪ್ಪ ಅಂತ ನಾವು ಮಾಡಿಬಿಡ್ತೀವಿ ಅಂತ ಅನ್ಅಫಿಷಿಯಲಾಗಿ ಕೆಲವರು ಮಾತಾಡ್ತಾರೆ ಸರ್. ಇದು ಒಂದು ಹಂತದಲ್ಲಿ ಸಣ್ಣ ಪುಟ್ಟ ಎಲ್ಲಾದರೂ ಸಿಗರೇಟು ಬಿಡಿ ತಂದ್ಕೊಡೋದು ಅದು ಇದೆಲ್ಲ ವಿಚಾರ ಇದ್ರೂ ಮೇಜರು ಮೊಬೈಲ್ ಸಪ್ಲೈ ಕೊಡೋದು, ಲಿಕ್ಕರ್ ಸಪ್ಲೈ ಕೊಡೋದು, ರಿಯಲ್ ಎಸ್ಟೇಟ್ ಅಲ್ಲೇ ಬಿಸ್ನೆಸ್ ಮಾಡೋದು, ಇನ್ನೂ ನಿಮಗೆ ಗೊತ್ತಿದೆಯೋ ಇಲ್ವೋ, ಜೈಲಿಂದನೇ ಆಚೆ ಕಳಿಸಿ ಅವನಿಗೆ ವಾಪಸ್ಸು 2 ದಿವಸ ಬಿಟ್ಟು ವಾಪಸ್ ಕರ್ಕೊಂಡ್ರು ಅಂತ ಘಟನೆಗಳ ಬಗ್ಗೆ ನಾವು ಕೇಳಿದ್ದೀನಿ. ಸೊ ಅದು ಯಾಕಾಗುತ್ತೆ ಅಂತಂದರೆ ಕೆಳಗಡೆ ಲೆವೆಲ್ದಲ್ಲ ಅದು ಪ್ರಾಬ್ಲಮ್ಮು, ಮೇಲ್ಗಡೆ ಲೆವೆಲ್ದು. ಆ ಲೆವೆಲ್ಗೆ ಪನಿಷ್ಮೆಂಟ್ಗಳು ಕಡಿಮೆ ಆಗಿದೆ ಎಲ್ಲ ಕಾಲಕ್ಕೂ. ಆಗಿರೋದೆಲ್ಲ ಕೆಳಗಡೆ ಲೆವೆಲಲ್ಲಿ. ಸೊ ಈ ಮೇಲ್ಗಡೆ ಲೆವೆಲ್ ಯಾವಾಗಲೂ ಎಸ್ಕೇಪ್ ಗ್ರೂಪ್, ಇವರು ಮೇಲ್ಗಡೆ ಗ್ರೂಪು, ಇವರು ಅದನ್ನೇ ಇಲ್ಲಿ ತಪ್ಪಿಸ್ಕೊಂತ ಮುಂದೆ ಅದೇ ಕಂಟಿನ್ಯೂ ಮಾಡ್ತಲೇ ಬರ್ತಾರೆ ಇವರು ಮೇಲೆ ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದ್ದು, ಏನಾದರೂ ಆ ಥರ ಒಂದು ಫೋಟೋ ಬಂದರೆ ಜೈಲ್ ಸೂಪರಿಂಟೆಂಡೆಂಟ್ ಶುಡ್ ಬಿ ಸಸ್ಪೆಂಡೆಡ್ ಅಂಡ್ ಆಕ್ಷನ್ ಶುಡ್ ಬಿ ಟೇಕನ್ ಅಗೇನ್ಸ್ಟ್ ಹಿಮ್ ಅಂತ. ಅದು ಬೇರೆ ಕೆಳಗಡೆ ಯಾರು ಮಾಡೋ ಅವನಿಗೆ ಅಂತ ಹೇಳಿಲ್ಲ, ಅದು ಅದಕ್ಕೆ ಹೇಳಿದ್ದು. ದಟ್ ಈಸ್ ದ ರೀಸನ್. ನೀವು ಸೀನಿಯರ್ ಆಫೀಸರ್ಗೆ ಬಲಿ ಹಾಕಿ ಅಲ್ಲಿ ಅಂತ, ಅವಾಗಲೇ ಅದು ಆ ಸಿಸ್ಟಮ್ ಎಲ್ಲ ಸರಿಯಾಗುತ್ತೆ. ನೀವು ಕೆಳಗಡೆ ಸುಮ್ಮನೆ ಕಸ ತೆಗೆದು ಆಚೆ. ಇವತ್ತಿನ ಆದೇಶದ್ದು ನನಗೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ನೋಡಿ. ಇಂದಿನ ಆದೇಶದ ಒಂದು ಪ್ರತಿಯನ್ನು ದೇಶದ ಎಲ್ಲ ಹೈಕೋರ್ಟ್ಗೆ ನೀಡಿ ದೇಶದ ಎಲ್ಲ ಜೈಲು ಮೇಲ್ವಿಚಾರಕರಿಗೂ ಆದೇಶ ಪ್ರತಿ ತಲುಪಿಸಬೇಕು. ಸುಪ್ರೀಂ ರಿಜಿಸ್ಟ್ರಾರ್ ಮತ್ತು ರಾಜ್ಯ ಸರ್ಕಾರಗಳು ಈ ಕೆಲಸವನ್ನು ಮಾಡಬೇಕು. ದೇಶದ ಎಲ್ಲ ಇದು ಎಕ್ಸಾಕ್ಟ್ಲಿ ಕರೆಕ್ಟ್. ನಾನು ಹೇಳಿದ್ದ ಅದಕ್ಕೆ ಮೇಲ್ಗಡೆ ಅವ್ರನ್ನ ಬಿಡ್ತಲೇ ಬಂದಿದ್ರು ಇಲ್ಲೆಲ್ಲ ಸಂದರ್ಭಕ್ಕೂ, ಕೆಳಗಡೆ ಅವ್ರನ್ನಷ್ಟೇ ಮುಟ್ತಾ ಇರೋದು ನೀವು. ರಿಪೇರಿ ಆಗೋದೇ ಇಲ್ಲ ಅದು.
ಸಂದರ್ಭಕ್ಕೆ ಮುಚ್ಕೊಂಡು ಹೋಗ್ತಾ ಇರುತ್ತೆ ಅಷ್ಟೇ. ತೆಲಗಿ ಪ್ರಕರಣದಲ್ಲಿ ಒಂದೇ ನನಗೆ ಗೊತ್ತಿದ್ದಂಗೆ DIG ಲೆವೆಲ್ ಅವರು ಅರೆಸ್ಟೆಡ್. ತೆಲಗಿ ಕೇಸಲ್ಲಿ ಜೈಲ್ DIG ಓಕೆ ವಾಸ್ ಅರೆಸ್ಟೆಡ್ ಇನ್ ದಟ್ ಕೇಸ್. ಸೊ ಅದಾದ ಮೇಲೆ ಘಟನೆಗಳು ನೀವು ನೋಡ್ತಾ ಬನ್ನಿ, ಟ್ರಾನ್ಸ್ಫರ್ ಮಾಡಿರ್ತಾರೆ ಅಷ್ಟೇ. ಯಾರನ್ನ ಜೈಲ್ ಸೂಪರಿಂಟೆಂಡೆಂಟ್ ಪನಿಷ್ಮೆಂಟು ಕೆಳಗಡೆ ಅವನು ಗಾರ್ಡು ಸಸ್ಪೆಂಡ್ ಅವರು ಅವ್ರು ಸಸ್ಪೆಂಡ್. ಹೌದು ಎಲ್ಲಿ ಸಾಲ್ವ್ ಆಗುತ್ತೆ ಅವಾಗ? ಅವನು ಅಲ್ಲೋಗಿ ಮತ್ತೆ ಅಲ್ಲೇ ಆಡ್ತಾನೆ. ನೆಕ್ಸ್ಟು ಸೀರಿಯಸ್ನೆಸ್ ಕೋರ್ಟ್ ಹೇಳಿದ ಮೇಲೆ ಇಲ್ಲಿ ಜೈಲಲ್ಲಿ ಬಿಗಿ ಮಾಡಿದ್ದು, ಬಳ್ಳಾರಿ ಜೈಲ್ಗೆ ಹಾಕಿ ಇದು ಮಾಡಿದ್ದು. ಈಗ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಸುಪ್ರೀಂ ಕೋರ್ಟು ನಾಟ್ ಓನ್ಲಿ ಕರ್ನಾಟಕ ಪೊಲೀಸ್ ಆರ್ ಜೈಲ್ ಇಟ್ ಈಸ್ ಹ್ಯಾಪನಿಂಗ್ ಇನ್ ಆಲ್ ದಿ ಸ್ಟೇಟ್ಸ್ ಅಂತ ಅದಕ್ಕೆ ನಾಲೆಡ್ಜ್ ಇದೆ. ಓಕೆ ಅದಕ್ಕೆ ಅದನ್ನ ಕೊಟ್ಟಿದ್ದೀಗ ವಿಚಾರ. ಫೈನ್. ಸಂಕೇತ್ ಸರ್ ಈಗ ಒಂದೊಂದು ಪ್ರಶ್ನೆ ಇತ್ತು ಸರ್, ಈಗ ಅತಿ ಮುಖ್ಯವಾಗಿ ಈ ಥರ ಬೈಲ್ ಸಿಕ್ಕಿಲ್ಲಪ್ಪ, ರಿಜೆಕ್ಟ್ ಆಯ್ತು ಈಗ ದರ್ಶನ್ ಅಂಡ್ ಟೀಮ್ಗೆ ಅಥವಾ ಗ್ಯಾಂಗ್ಗೆ ಅಥವಾ ಸಹಚರರ ತಂಡಕ್ಕೆ ಏನಾದರೂ ಒಂದು ಇದ್ಕೊಳ್ಳಿ, ಈ ಥರ ಒಂದು ಬೈಲ್ ರಿಜೆಕ್ಟ್ ಆದಾಗ ಈ ಆರೋಪಿಗಳಿಗಿರ್ತಕ್ಕಂಥ ಆಪ್ಷನ್ ಏನು? ಇದೇ ಅಂತಿಮನ? ಈಗ ಟ್ರಯಲ್ ಬೇರೆ ಬೇಗ ಶುರು ಮಾಡಿ ಅಂತ ಹೇಳಿಬಿಟ್ಟಿದ್ದಾರಲ್ಲಿ, ಬೇಗ ಟ್ರಯಲ್ ಶುರು ಆಗಬೇಕಿದು ಅಂತೇಳಿ. ಈಗ ನಾವು ಪ್ರಜ್ವಲ್ ರೇವಣ್ಣ ಕೇಸಲ್ಲೂ ಕೂಡ ಆತನಿಗೆ ಬೇಲ್ ಸಿಕ್ಕಲಿಲ್ಲ, ಜೈಲಲ್ಲಿದ್ದಾಗಲೇ ಟ್ರಯಲನ್ನು ಫೇಸ್ ಮಾಡಿದ್ದು, ದೋಷಿ ಅಂತ ತೀರ್ಮಾನ ಆಯಿತು, ಜೀವಾವಧಿ ಶಿಕ್ಷೆ ಕೂಡ ಆಯಿತು. ದರ್ಶನ್ ಕೇಸ್ ಏನು ಸರ್? ದರ್ಶನ್ ಮುಂದೆ ಇರೋ ಆಪ್ಷನ್ಸ್ ಏನೀಗ ಅಂತ? ಈಗ ನೋಡಿ, there is no change in the circumstance. ಓಕೆ. If there is any change in the circumstance, then definitely it's a case for grant of bail. ಅಂದ್ರೆ ಅನಾರೋಗ್ಯದ ನಿಜವಾಗ್ಲೂ ಏನಾದ್ರೂ ಇತ್ತು ಅಂತಂದ್ರೆ ಅಂತ ಸಂದರ್ಭಗಳಲ್ಲಿ ಅದನ್ನ ಸಂಪೂರ್ಣವಾಗಿ 1 ಬಿಟ್ಟು 10 ಬಾರಿ ವಿಚಾರ ಮಾಡಿ 10 ಕಡೆ ಒಪಿನಿಯನ್ ತಗೊಂಡು ಸುಪ್ರೀಂ ಕೋರ್ಟ್ ಏನಾದ್ರೂ ಅದು ಕೊಡಲೇಬೇಕು ಅನ್ನುವಂತ ಪರಿಸ್ಥಿತಿ ಇತ್ತು ಅಂದ್ರೆ, ಅನಾರೋಗ್ಯದ ಪರಿಸ್ಥಿತಿ ಮನವರಿಕೆ ಆದ್ರೆ ಮಾತ್ರ ಆ ರೀತಿಯಲ್ಲಿ ಕೊಡಬಹುದು. ಆರ್ ಇಫ್ ದರ್ ಇಸ್ ಎನಿ ಚೇಂಜ್ ಇನ್ ದ ಸರ್ಕಮ್ಸ್ಟಾನ್ಸ್, ಅಂದ್ರೆ ಆತರ ಪರಿಸ್ಥಿತಿಯಲ್ಲಿ ನಡವಳಿಕೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದ್ದಲ್ಲಿ ಅಂತ ಸಂದರ್ಭಗಳಲ್ಲೂ ಕೂಡ ಸ್ಪೆಷಲ್ ಸರ್ಕಮ್ಸ್ಟಾನ್ಸ್ ಅಂತ ಕೊಡಬಹುದು. ಅಥವಾ ಟ್ರಯಲ್ ಬಹಳ ಡಿಲೇ ಆಯ್ತು ಅಂತ ತಿಳ್ಕೊಳ್ಳಿ, ಈಗ ಸಾಕಷ್ಟು ಜನ ವಿಟ್ನೆಸ್ಗಳಿದ್ದಾರೆ, ಸಾಕಷ್ಟು ಹಲವಾರು ವರ್ಷಗಳು ನಡೀತಾ ಇತ್ತು, ಟ್ರಯಲ್ ಸದ್ಯದಲ್ಲೇ ಮುಗಿಯುವಂತ ಹಂತದಲ್ಲಿ ಇರ್ಲಿಲ್ಲ ಅಂತಂದ್ರೆ ಇವ್ರನ್ನ ಜೈಲ್ನಲ್ಲಿ ಇಟ್ಕೊಳ್ಳೋದ್ರಿಂದ ಏನು ಉಪಯೋಗಕ್ಕೆ ಬರೋದಿಲ್ಲ, ಅಲ್ಲಿವರೆಗೆ ಇದರಿಂದ ತೊಂದರೆ ಆಗ್ತಾ ಇದೆ ಅನ್ನೋದಿತ್ತು ಅಂದ್ರೆ, ಮತ್ತೆ ಇವ್ರು ಸಮಾಜದಲ್ಲಿ ಅಂದ್ರೆ ಜೈಲಿನಿಂದ ಹೊರಗಡೆ ಇದ್ರೆ ಈ ವಿಟ್ನೆಸ್ ಗಳಿಗೆ ಮತ್ತೊಬ್ಬರಿಗೆ ಯಾರಿಗೂ ತೊಂದರೆ ಆಗೋದಿಲ್ಲ ಅಂತ ಮನವರಿಕೆ ಆದಾಗ ಮಾತ್ರ ಸುಪ್ರೀಂ ಕೋರ್ಟ್ ಇದನ್ನ ಬೇಲ್ ಕೊಡಬಹುದು. ಇವು ಎಲ್ಲವನ್ನು ಮನವರಿಕೆ ಮಾಡ್ಕೊಡ್ಬೇಕು ಅಂದ್ರೆ ಮೊದಲು ಈ ಆರೋಪಿಗಳ ಮನಸ್ಥಿತಿ ಮತ್ತು ಆರೋಪಿಗಳ ನಡವಳಿಕೆ ಸರಿ ಇರಬೇಕು, ಮತ್ತು ಆರೋಪಿಗಳ ಸತ್ಯವಂತರಾಗಿರ್ಬೇಕು. ಕೋರ್ಟ್ ಮುಂದೆ ಹೇಳೋದೊಂದು, ಅವ್ರು ನಡೆದುಕೊಳ್ಳೋದೊಂದು ಬೇರೆ ಇತ್ತು ಅಂದ್ರೆ, ಅಥವಾ ಕೋರ್ಟ್ಗೆ ಏನಾದ್ರು ಮಿಸ್ಲೀಡ್ ಮಾಡಕ್ ಪ್ರಯತ್ನ ಮಾಡಿದ್ರು ಅಂದ್ರೆ, ಮತ್ತು ಸಮಾಜಘಾತಕ ಶಕ್ತಿಗಳ ಜೊತೆಗೆ ಗುರುತಿಸ್ಕೊಳ್ತಾ ಇದ್ರು ಅಂದ್ರೆ, ಅಥವಾ ಸಮಾಜಘಾತಕ ಚಟುವಟಿಕೆಗಳಲ್ಲಿ ಏನಾದ್ರು ಪಾಲ್ಗೊಳ್ತಾ ಇದ್ರು ಅಂದ್ರೆ, ಅಥವಾ ಪ್ರಾಸಿಕ್ಯೂಷನ್ ವಿಟ್ನೆಸ್ ಗಳ ಜೊತೆಗೆ ಮತ್ತೇನಾದ್ರು ಇನ್ಫ್ಲೂಯೆನ್ಸ್ ಡೈರೆಕ್ಟ್ ಆಗ್ಲಿ ಇಂಡೈರೆಕ್ಟ್ ಆಗ್ಲಿ ಮಾಡ್ತಾ ಇದ್ರು ಅಂದ್ರೆ, ಅಥವಾ ಕಾನೂನಿನ ಉಲ್ಲಂಘನೆ, ಬೇಲ್ ಕಂಡೀಷನ್ಸ್ ಉಲ್ಲಂಘನೆ ಮಾಡ್ತಾ ಇದ್ದಾಗ ಮುಲಾಜಿಲ್ಲದೆ ಮತ್ತು ಯಾವ ರೀತಿ ಇದೆ ಅದೇ ಪರಿಸ್ಥಿತಿಯಲ್ಲಿ ತಗೊಂಡ್ ಬರುತ್ತೆ. ಬಟ್ ನಾನು ಹೇಳೋದು, ಈ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಇದರಲ್ಲಿ 2-3 ಸ್ಟ್ರಾಂಗ್ ಮೆಸೇಜ್ ಅನ್ನ ಕೊಟ್ಟಿದೆ. ಜಸ್ಟಿಸ್ ಪಾರ್ಡಿವಾಲ ಅವರು ಬರ್ತಿದ್ದ ಕೊನೆಯದು ಏನಿದೆ ಪ್ರೊನೌನ್ಸ್ಮೆಂಟ್ ಆದ ನಂತರ, ಯಾವುದೇ ಜೈಲಿನಲ್ಲಿ ಇರುವಂತ ವ್ಯಕ್ತಿ ಆರೋಪಿನೇ, ಅವ್ರು ಹೇಳೋದು ಅಪರಾಧಿನೇ. ಆರೋಪಿಗಳಲ್ಲಿ ಮೇಲ್ದರ್ಜೆಯವನು ಕೆಳದರ್ಜೆಯವನು ಅನ್ನೋದು ಇಲ್ಲ. ಶ್ರೀಮಂತರ ಮತ್ತು ಬಡವ ಮತ್ತು ಬಲ್ಲಿದ ಅನ್ನೋದಾಗ್ಲಿ, ಅಥವಾ ಪಾಲಿಟಿಷಿಯನ್ ಆಗ್ಲಿ ಮತ್ತು ಆರ್ಡಿನರಿ ಸಿಟಿಸನ್ ಅನ್ನೋದಿಲ್ಲ. ಆರ್ಟಿಕಲ್ 14 ಅಂದ್ರೆ ಎಲ್ಲರೂ ಸಮಾನರೇ, ತಪ್ಪೆಸಗಿದ್ದಾರೆ ಅಂದ್ರೆ ಅವ್ರು ತಪ್ಪಿತಸ್ಥರೇ ಅನ್ನೋ ರೀತಿಯಲ್ಲಿ ಹೇಳ್ತದೆ. ಹಾಗಾಗಿ ಅವರ ಜೊತೆಗೆ ಈ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಅಂತ ಏನಿದೆ ಅಲ್ಲ, ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಥವಾ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಅಂತ ಏನಿದೆ, ಈ ಆರೋಪಿಗಳ ಸ್ಥಾನಮಾನದ ತಕ್ಕಂಗೆ ಅವರು ಬದಲಾಗಬಾರದು, ಅವರ ಟ್ರೀಟ್ಮೆಂಟ್ ಬದಲಾಗಬಾರದು, ಹಾಗೂ ಅವರಿಗೆ ಸೌಲಭ್ಯಗಳು ಕೂಡ ಬದಲಾಗಬಾರದು ಅನ್ನೋ ನಿಟ್ಟಿನಲ್ಲಿ ಬಹಳ ಸ್ಟ್ರಾಂಗ್ ಮೆಸೇಜ್ ಅನ್ನು ಕೊಟ್ಟು ಎಲ್ಲಾ DGPಗಳಿಗೆ ಇದನ್ನ ಸರ್ಕ್ಯುಲೇಟ್ ಮಾಡಿ, ಎಲ್ಲಾ ರಾಜ್ಯಗಳ ಹೈಕೋರ್ಟ್ಗಳಿಗೂ ಕೂಡ ಇದನ್ನ ಸರ್ಕ್ಯುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ ಇದು ಒಂದೇ ಕೇಸ್ ಅಂತಲ್ಲ, ಎಲ್ಲಾ ಕೇಸ್ಗಳನ್ನ ಬೇರೆ ಬೇರೆ ಕೇಸ್ಗಳಲ್ಲೂ ಇದು ನಡೀತಾ ಇರೋದ್ರಿಂದ ಈ ಸುಪ್ರೀಂ ಕೋರ್ಟ್ಗೆ ಇದೆಲ್ಲ ಮನವರಿಕೆ ಆಗಿರೋದ್ರಿಂದ ಇದನ್ನು ಕಾನೂನು ಮಾಡಲೇಬೇಕು ಅಥವಾ ರೂಲ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇದನ್ನ ಮಾಡಿರೋದು. ಇದು ಒಂದು ಪ್ರಕರಣ ಮಾತ್ರ ಅವ್ರಿಗೆ ಸಿಕ್ಕಿರೋದು. ಆದ್ರೆ ಬೇರೆ ಪ್ರಕರಣದಲ್ಲಿ ಈಗಾಗ್ಲೇ ಅವ್ರ ಮನವರಿಕೆ ಆಗಿರೋದ್ರಿಂದ ಜೈಲಿನ ಪರಿಸ್ಥಿತಿ ಅಥವಾ ಇದು ಈ ತರ ನಡೀತಾ ಇರುವಂತ ನಡವಳಿಕೆಗಳ ಪರಿಸ್ಥಿತಿ, ಹಾಗೂ ಈ ಕಾನೂನಿನ ಕೈಗೆ ಎತ್ಕೊಂಡು ಜೈಲಲ್ಲೂ ಕೂಡ ತಮ್ಮ ದರ್ಬಾರನ್ನ ನಡೆಸ್ತಾ ಇರುವಂತದನ್ನೆಲ್ಲ ನೋಡಿದ ತಕ್ಷಣ ಈ ಕೇಸು ಒಂದು ಉತ್ತಮ ಕೇಸು, ನಿದರ್ಶನ ಅಂತ ಹೇಳ್ಕೊಂಡು ಈ ಕೇಸ್ ನಲ್ಲಿ ಬರೆದಿರೋದು. ಆದ್ರೆ ಇವನ್ ಎಲ್ಲವನ್ನೂ
ಒಂದೇ ದಿನದಲ್ಲಿ ನಾವು ಸುಧಾರಣೆ ಮಾಡ್ತೇವೆ ಸಮಾಜವನ್ನ ಅಥವಾ ಜೈಲನ್ನ ಅಂತಂದ್ರೆ ಅದು ಸ್ವಲ್ಪ ಕಷ್ಟಕರವಾದ ವಿಚಾರನೆ. ಬಟ್ ಇದು ಒಂದು ಹಂತಕ್ಕೆ ಸಾಕಷ್ಟು ಪರಿಣಾಮ ಬೀರುತ್ತೆ ಅಂತ ನನ್ನ ಅಭಿಪ್ರಾಯ. ಫೈನ್ ಸರ್, ಮತ್ತಷ್ಟು ಮಾತಾಡಿಸ್ತೀನಿ ಸರ್, ಒಂದೇ ಒಂದು ಬ್ರೇಕ್ ಆದ್ಮೇಲೆ.